ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಟೆನ್ಸ್ ಬಗ್ಗೆ ನೋಡೋಣ. ಟೆನ್ಸ್ ಏನಂದ್ರೆ ಪ್ರತಿ ಭಾಷೆ ಒಂದು ಕಲಿಬೇಕಂದ್ರೆ ಟೆನ್ಸ್ ಇಂಪಾರ್ಟೆಂಟ್. ಟೆನ್ಸ್ ಒಂದು ಕ್ರಮಬದ್ಧವಾದ ಇದು ರೂಲ್ಸನ್ನು ಇದು ಮಾಡಿಕೊಡ್ತಾರೆ ನಮಗೆ ಕಲಿಯಲು. ಆ ಟೆನ್ಸ್ ಗೊತ್ತಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಯಾವ ಭಾಷೆನೂ ಕಲಿಯಕ್ಕಾಗಲ್ಲ. ಹಾಗಾಗಿ ಟೆನ್ಸ್ ಬಗ್ಗೆ ನೋಡೋಣ. ಪ್ರತಿ ಭಾಷೆಯಲ್ಲಿ ಕೂಡ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ ಅಂತ ಇರ್ತವೆ. ವರ್ತಮಾನ ಕಾಲ ಅಂದರೆ ಇವಾಗಿನ ಸಿಚುವೇಶನ್ ಬಗ್ಗೆ ಮಾತನಾಡುವಂಥದ್ದು. ಭೂತಕಾಲ ಅಂದರೆ ನಿನ್ನೆ ಘಟನೆ ಬಗ್ಗೆ ಮಾತನಾಡೋದು. ನಿನ್ನೆ ಅಂದರೆ ಇಂದಿನ ಘಟನೆ. ಭವಿಷ್ಯತ್ ಕಾಲ ಅಂದರೆ ಭವಿಷ್ಯದಲ್ಲಿ ಘಟನೆ ಬಗ್ಗೆ ಮಾತನಾಡುವಂಥದ್ದು. ಸೊ ಹಂಗಾಗಿ ಮತ್ತೆ ನಾವು ಪ್ರತಿ ಕಾಲದಲ್ಲಿ 4 ಅಂಶಗಳನ್ನು ಗಮನಿಸ್ಬೋದು. ಆ ಟೆನ್ಸ್ 4 ಭಾಗವಾಗಿ ಮಾಡ್ಬೋದು ನಾವು. ನೋಡಿ ಅದನ್ನ ನೋಡೋಣ. ನೋಡಿ, ವರ್ತಮಾನ ಕಾಲ ಅಂದರೆ ಇವಾಗಿನ ಕಾಲ, ಪ್ರೆಸೆಂಟ್ ಸ್ಥಿತಿ. ಭೂತಕಾಲ ಅಂದರೆ ನಿನ್ನೆ ಸಂಗತಿ, ನಿನ್ನೆ ಬಗ್ಗೆ ಮಾತನಾಡುವಂಥದ್ದು. ಸೊ ಭವಿಷ್ಯತ್ ಕಾಲ ಅಂದರೆ ಭವಿಷ್ಯದ ಘಟನೆ ಬಗ್ಗೆ ಮಾತನಾಡೋ ಕಾಲ. ಸೊ ಈ ರೀತಿಯಾಗಿ ಕನ್ನಡದಲ್ಲಿ 3 ಇದಾವೆ. ಇಂಗ್ಲೀಷಲ್ಲಿ ಅವೇ ಕಾಲಗಳೇ ನಾವು ಪ್ರೆಸೆಂಟು, ಫ್ಯೂಚರ್, ಪಾಸ್ಟ್ ಅಂತ ಅಂತೀವಿ. ಸೊ ನಾವು ಮತ್ತೆ ಅವನ್ನೇ ಇಂಗ್ಲೀಷಲ್ಲಿ ಕೂಡ 4 ಭಾಗವಾಗಿ ನೋಡ್ಬೋದು ನಾವು. ಪ್ರತಿ ಟೆನ್ಸಲ್ಲಿ 4 ಅಂಶಗಳು, ಕಾಲಗಳು ಕಂಡುಬರ್ತವೆ. ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಟೆನ್ಸ್. ಅಂದರೆ ಎಕ್ಸಾಂಪಲ್, ನಾನು ನೋಡಿದೆ ಅಷ್ಟೇ, ನಾನು ನೋಡುತ್ತೇನೆ ಇಷ್ಟೇ. ನಾನು ನೋಡ್ತೇನೆ ಅಂದರೆ ಇದು ಪ್ರೆಸೆಂಟ್, ನಾನು ನೋಡ್ತಾ ಇದ್ದೀನಿ ಇವಾಗ, ಹಂಗಾಗಿ ನಾನು ನೋಡ್ತೇನೆ. ಪಾಸ್ಟ್ ಟೆನ್ಸಲ್ಲಿ ನೋಡ್ತಿದ್ರೆ ನಾನು ನೋಡ್ತೇನೆ ಅನ್ನಕ್ಕೆ, ನಾನು ನೋಡಿದೆ ಅನ್ನಕ್ಕೆ ಐ ಸಾ, ಐ ಸಿ ಅಂತ ಅಂದರೆ ನಾನು ನೋಡಿದೆ. ಐ ಸಾ, ನಾನು ನೋಡಿದೆ. ಫ್ಯೂಚರಲ್ಲಿ ಐ ವಿಲ್ ಸಾ, ನಾನು ನೋಡ್ತೇನೆ. ಸೊ ಈ ರೀತಿ. ಮತ್ತೆ ಅದು ಪ್ರೆಸೆಂಟ್ ಸಿಚುವೇಶನ್ ನಿರಂತರವಾಗಿತ್ತಂದ್ರೆ ನಾವು ಅದನ್ನು ಸ್ವಲ್ಪ ಕಂಟಿನ್ಯೂ ಅಂತ ಬರ್ತದೆ. ಕಂಟಿನ್ಯೂ ಅಂದರೆ ಇದರರ್ಥ ನಿರಂತರ ಅಂತ ಅರ್ಥ ಬರುತ್ತೆ. ಅದನ್ನೇ ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ಇವಾಗ ನಡೀತಿದೆ ಘಟನೆ, ಅದಕ್ಕೆ ಪ್ರೆಸೆಂಟ್. ಅದು ಕಂಟಿನ್ಯೂ ಇರೋದನ್ನ ಕಂಟಿನ್ಯೂ, ಅದನ್ನು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತೀವಿ. ಅದೇ ಪಾಸ್ಟಲ್ಲಿ ನಡೀತಾ ಇತ್ತು ಅಂದರೆ ಅದು ಹಿಂದೆ ನಡೆದಿದೆ ಪಾಸ್ಟ್, ಅದು ಕಂಟಿನ್ಯೂ ಇರೋದು ಕಂಟಿನ್ಯೂ ಟೆನ್ಸ್, ಪಾಸ್ಟ್ ಕಂಟಿನ್ಯೂ ಟೆನ್ಸ್. ಅದೇ ಫ್ಯೂಚರಲ್ಲಿ ನಡೆದಿದೆ ಅಂದರೆ ಫ್ಯೂಚರ್, ಅದು ಕಂಟಿನ್ಯೂ ಇದ್ರೆ ಫ್ಯೂಚರ್ ಕಂಟಿನ್ಯೂ ಟೆನ್ಸ್. ಮತ್ತೆ ಅದೇ ಟೆನ್ಸ್ ಇನ್ನೊಂದು ಮುಗಿದಿರುವ ಘಟನೆ, ಈ ಪ್ರೆಸೆಂಟಲ್ಲಿ ಮುಗೀತು ಅಂದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಾರೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅದೇ ಪ್ರೆಸೆಂಟ್ ಪಾಸ್ಟಲ್ಲಿ ಮುಗೀತು ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಂತಾರೆ. ಫ್ಯೂಚರಲ್ಲಿ ಮುಗೀತು ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತಾರೆ. ಈ ರೀತಿ. ಮತ್ತೆ ಅದು ಎಂದೋ ಚಲವಾಗಿತ್ತು ಪ್ರೆಸೆಂಟಲ್ಲಿ, ಇನ್ನೂ ಕಂಟಿನ್ಯೂ ಇರುತ್ತಾನಂಗಿತ್ತಂದ್ರೆ ಅದು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಂತ ಹೇಳ್ತೀವಿ. ಮತ್ತೆ ಫ್ಯೂಚರಲ್ಲಿ ಇನ್ನೂ ಇದೆ, ಅದು ಮುಗಿಯೋದು ಇನ್ನೂ ಭಾಳ ದಿನ ಇದೆ ಅಂದರೆ ಅದನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಂತೀವಿ. ಅದೇ ಪಾಸ್ಟಲ್ಲಿ ಇತ್ತು, ಇನ್ನು ನಿನ್ನೆ ಮುಗಿತಪ್ಪ ಅನ್ನೋ ಲೆವೆಲ್ ಇತ್ತು ಅಂದ್ರೆ, ಯಾವಾಗ ಚಲೋ ಆಗಿದ್ದು ನಿನ್ನೆ ಮುಗಿತು ಅನ್ನೋ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಈ ರೀತಿ ಟೆನ್ಸ್ 12 ಬರ್ತವೆ. ಪ್ರತಿ ಇದರಲ್ಲಿ 4 ಬರ್ತವೆ. ಹಾಗಾಗಿ ಪ್ರತಿ ಟೆನ್ಸಲ್ಲಿ 4 ಸೇರಿದ್ರೆ ಟೋಟಲ್ ಆಗಿ 12 ಟೆನ್ಸ್ ಆಗ್ತವೆ. 12 ಟೆನ್ಸ್ ಆಗ್ತವೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸೊ ನಾವು ಈ ಟೆನ್ಸ್ ಕಲಿಯೋಕೆ ಮುಂಚೆ ನಾವು ಏನು ನೋಡ್ಬೇಕಂದ್ರೆ, ಮೊದಲು ಕೆಲವೊಂದು 100 ವರ್ಬ್ ಕನ್ವರ್ಟ್ ಮಾಡಿರ್ಬೇಕು. ಮತ್ತು ನಾವು ಸಬ್ಜೆಕ್ಟ್ ಅಂದ್ರೆ ಏನಂತ ತಿಳ್ಕೊಂಡಿರ್ಬೇಕು. ಸಬ್ಜೆಕ್ಟ್ ಅಂದ್ರೆ ಅದೇ ಹೆಸರು, ಇಂಗ್ಲೀಷ್ನಲ್ಲಿ ನಾಮಪದಗಳು ಅಂತೀವಲ್ಲ ಅವು. ನಾಮಪದಗಳು, ಸರ್ವನಾಮಗಳು ಅಂದರೆ ಯಾವ ಇಂಗ್ಲೀಷಲ್ಲಿ ಐ, ವಿ, ಯು, ಸಿ, ಇ, ಇಟ್, ದೇ, ಇವಕ್ಕೆ ಸರ್ವನಾಮಗಳು ಅಂತಾರೆ. ಹೌದಾ? ಇಂಥವು. ಮತ್ತು ನಾಮಪದ ಅಂದರೆ ಗೊತ್ತಲ್ಲ, ಹೆಸರುಗಳು, ಅವಾಗ ನಾಮಪದ. ಇಂಥವು ಮೊದಲೇ ಗೊತ್ತಿರಬೇಕು. ಮತ್ತು ಆಬ್ಜೆಕ್ಟಿವ್, ಈ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ, ಆಬ್ಜೆಕ್ಟಿವ್ ಪ್ಲೇಸಲ್ಲಿ ವಸ್ತುಗಳು ಏನೋ ಬರ್ಬೋದು, ಅದನ್ನು ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಈಗ ಪ್ರೆಸೆಂಟ್ ಟೆನ್ಸ್ ನೋಡೋಣ. ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನಿಮಗೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಗೊತ್ತಾಗ್ತದೆ. ಸೊ ಮೊದಲು ಏನು ನೋಡಬೇಕು ಅಂದರೆ, ಕನ್ನಡದಲ್ಲಿ ಪ್ರೆಸೆಂಟ್ ಟೆನ್ಸ್ ಹೆಂಗಿರುತ್ತೆ. ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ನಾನು ಟಿವಿ ನೋಡ್ತೇನೆ, ಇಲ್ಲಿ ನಾನು ಸಬ್ಜೆಕ್ಟು, ಆಮೇಲೆ ಟಿವಿ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ, ನೋಡ್ತೇನೆ ಅನ್ನೋದು ವರ್ಬ್ ಆಗಿರುತ್ತೆ, ಅದು ಕೊನೆ ಬರುತ್ತೆ. ಇಂಗ್ಲೀಷಲ್ಲಿ ಹಂಗಲ್ಲ, ಯಾವಾಗಲೂ ವರ್ಬ್ ಮಧ್ಯದಾಗ ಬರುವಂಥದ್ದು. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಮೇಲೆ ಆಬ್ಜೆಕ್ಟ್ ಇರ್ತದೆ. ಆಬ್ಜೆಕ್ಟ್ ಇರ್ಬೋದು, ಕಾಂಪ್ಲಿಮೆಂಟ್ ಇರ್ಬೋದು, ಏನಾರು ಇರ್ಬೋದು, ಕೊನೆಗೆ ಬರ್ತದೆ. ಇದನ್ನೇ ನಾವು ಟಿವಿ ನೋಡ್ತೇನೆ ಹೆಂಗೆ ಬರ್ತೀವಿ, ಸಬ್ಜೆಕ್ಟ್ ಅನ್ನೋದು ಐ, ಟಿವಿ ಅನ್ನೋದು ಕೊನೆಗೆ ಬರ್ತೈತೆ. ಇಲ್ಲೇ ನಾವು ವರ್ಬ್ ಏನೋದು ನೋಡ್ತೇನೆ ಅನ್ನೋದೇನು ಸಿ ಅಂತ ಇರುತ್ತೆ. ಸೊ ಇದು ನಾವು ಇಂಗ್ಲೀಷಲ್ಲಿ ಈ ಪ್ಯಾಟರ್ನಲ್ಲಿ ಬರ್ತದೆ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಇವನು 4 ರೀತಿ ಬಳಕೆ ಮಾಡ್ಕೊಂಡು ಹೋಗ್ತೀವಿ. ಕ್ವಶನ್ ಮಾಡುವಂಥದ್ದು, ಮತ್ತು ಅದಕ್ಕೆ ಸುಮ್ಮನೆ ಕೇಳೋದು, ಹೌದಾ ಅಲ್ವಾ ಅನ್ನೋದು, ಇಂಟ್ರೋಗೇಟಿವ್ ಕ್ವಶನ್ ಅಂತೀವಿ ನಾವು. ಮತ್ತು ಈ ರೀತಿ ಬರ್ತದೆ. WH ಕ್ವಶನ್ ಮಾಡುವಂಥದ್ದು, ಸಕಾರಾತ್ಮಕ, ನಕಾರಾತ್ಮಕ ಅಂತದ್ದು. ಆ ರೀತಿ ಬಳಕೆ ಮಾಡ್ತೀವಿ. ಒಂದೇ ಟೆನ್ಸನ್ನು 4-5 ರೀತಿ ಬಳಸ್ತೀವಿ. ಮತ್ತು ಇನ್ನೊಂದು ನೋಡ್ಬೇಕು ನಾವಿಲ್ಲಿ, ಕನ್ನಡದಲ್ಲಿ ನಾವು ಆತ್ಮಾರ್ಥಕಗಳು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಬರ್ತೀವಿ. ಆತ್ಮಾರ್ಥಕ ಅಂತ ಬರ್ತೀವಿ. ಆತ್ಮಾರ್ಥಕ ಅಂದ್ರೆ ಏನು? ತಾನು, ತಾವು, ಈ ರೀತಿ ಇವಕ್ಕೆ ಅಂತೀವಿ. ಮೈಸೆಲ್ಫು, ಮೈನು, ಈ ರೀತಿ. ಪ್ರಥಮ ಪುರುಷ ಅಂದ್ರೆ ಏನು, ಯಾವ ಅಂತೀವ?
ಕನ್ನಡದಲ್ಲಿ ಅವನು, ಅವಳು, ಅದು ಪ್ರಥಮ ಪುರುಷ. ಮಧ್ಯಮ ಪುರುಷ ಅಂದರೆ ನಾವು, ನೀನು, ಇವು ಮಧ್ಯಮ ಪುರುಷ. ಉತ್ತಮ ಪುರುಷ ಅಂದರೆ ಅದೇ ನಾನು, ನಾವು, ಇವು ಉತ್ತಮ ಪುರುಷ. ಇಂಗ್ಲೀಷಲ್ಲಿ ಇವಕ್ಕೆ ನಾವು ಪ್ರಥಮ ಪುರುಷ ಬಂದಾಗ ಎಕ್ಸ್ಟ್ರಾ ಏನು ಮಾಡ್ತೀವಿ ಅಂದರೆ ES ಪದ ಬಳಸಿ ಯಾವುದೇ ಒಂದು ಪದನ ನಾವು ಪ್ರಥಮ ಪುರುಷ ಅಂತ ಐಡೆಂಟಿಫೈ ಮಾಡ್ತೀವಿ, ಗುರುತಿಸ್ತೇವೆ. ಮಧ್ಯಮ ಪುರುಷ ಬಂದಾಗ ಏನು ಗುರುತನೆ ಮಾಡಲ್ಲ. ನಾನು, ನೀನು, ಅವರು, ಸೊ ಇವು ಮಧ್ಯಮ ಪುರುಷ. ಇವಕ್ಕೇನು ಬರಲ್ಲ, ಈ ES ಅನ್ನೋದು ಬರಲ್ಲ. ಇದು ಪ್ರಥಮ ಪುರುಷಕ್ಕೆ ಮಾತ್ರ ES ಬರ್ತದೆ, ಬಟ್ ಇದಕ್ಕೆ ಮಾತ್ರ ಬರಲ್ಲ. ಸೊ ಉತ್ತಮ ಪುರುಷ ಇದಕ್ಕೂ ಬರಲ್ಲ, ES ಅನ್ನೋದು ಇದಕ್ಕೂ ಬರಲ್ಲ. ಸೊ ಅವಾಗ ನಾವು ಒಂದು ವಾಕ್ಯ ಮಾಡುವಾಗ ಇಲ್ಲಿ ES ಹೆಂಗ್ ಜೋಡಣೆ ಆಗುತ್ತೆ ಅನ್ನೋದು ಒಂದೇ ಪ್ರಥಮ ಪುರುಷಕ್ಕಷ್ಟೇ ಬರ್ತದೆ. ಇಂಗ್ಲೀಷ್ನಲ್ಲಿ ಇವಕ್ಕೆ ಏನಂತೀವಿ ಫಸ್ಟ್ ಪರ್ಸನ್ ಅಂತೀವಿ, ಫಸ್ಟ್ ಪರ್ಸನ್. ಎಕ್ಸಾಂಪಲ್ ಈಗ ಹೇಳಿದ, ನಾನು ಒಂದು ವಾಕ್ಯ ಮಾಡಿದೆ, ನಾನು ಸಿ TV ಅಂತಂದೆ. ನಾನು ಟಿವಿ ನೋಡುತ್ತೇನೆ ಅಂದೆ. ಇದೇ ಪ್ರಥಮ ಪುರುಷಕ್ಕೆ ಬಂದಾಗ ಪ್ರಥಮ ಪುರುಷ ಏನು, ಅವನು ಅನ್ನೋಕೆ ಈ ಸೀಸ್ ES ಪದ, ಸೀಸ್ ದ ಟಿವಿ ಈ ಸೀಸ್ ದ ಟಿವಿ ಅಥವಾ ಕನ್ಫ್ಯೂಸ್ ಆಗ್ಬಿಡ್ರಿ. ದ ನಗ ಆರ್ಟಿಕಲ್ಸ್ ಮ್ಯಾಗ ಟಾಪಿಕ್ ಮಾಡಿದ್ದೀನಿ, ನೋಡಿದ್ರೆ ಗೊತ್ತಾಗ್ತದೆ ಯಾವ್ದು ಬರ್ತದೆ. ಅವನು ಟಿವಿಯನ್ನು ನೋಡ್ತಾನೆ, ES ಪದ. ಇದಕ್ಕೇನು ಈ ರೀತಿ ಬರ್ತದೆ, ಸೀಸ್ ಅನ್ನೋದು. ಅರ್ಥದ ಈ ರೀತಿ ನಾವು ಒಂದೇ ಒಂದು ಪ್ರೆಸೆಂಟ್ ಟೆನ್ಸ್ನ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಬಳಕೆ ಮಾಡಿ ನಾವು ಟೆನ್ಸ್ ರಚನೆ ಮಾಡ್ತೀವಿ. ಅದೇ ಮಧ್ಯಮ ಪುರುಷದಲ್ಲಿ ಹೆಂಗ್ ಬರ್ತಂದ್ರೆ ಇದು ಹೆಂಗಿತ್ತು ಸೇಮ್ ಹಂಗ ಬರ್ತದೆ. ಯು ಸಿ TV, ನೀನು TV ನೋಡುತ್ತೀ, ನೋಡುತ್ತೀಯ, ಇಷ್ಟ. ನೋಡ್ತೀಯ, ಪ್ರಶ್ನೆ ಮಾಡೋಕ್ಕಿಲ್ಲ, ನೋಡ್ತೀಯ, ಹಿಂಗೆ ಬರ್ತದೆ. ಇಲ್ಲೇನು ES ಬಂದಿಲ್ಲ, ಸೊ ES ಬರಲ್ಲ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಗಮನದಲ್ಲಿ ಇಡಬೇಕು. ಸೊ ಒನ್ಲಿ ಯಾವ್ದಕ್ಕೆ ಬರ್ತಪ್ಪ ಅಂದ್ರೆ ES, EC ಇಟ್, EC ಇಟ್ ಟೆನ್ಸ್ ಮಾಡುವಾಗ ಇವಕ್ಕೆ ನಾವು ES ಪದ ಹಚ್ಚಬೇಕಾಗುತ್ತದೆ, ವರ್ಬದ ಮುಂದೆ. ಇದು ನೆನಪಿರಬೇಕು. ಇದು ಪ್ರೆಸೆಂಟ್ ಟೆನ್ಸ್ನ ತೋರಿಸ್ಕೊಡ್ತದೆ. ಪ್ರೆಸೆಂಟ್ ಟೆನ್ಸ್ ಅನ್ನೋದು ಈ ಪದ ತೋರಿಸ್ಕೊಡ್ತದೆ. ನೋಡೋಣ, ಈಗ ಪ್ರೆಸೆಂಟ್ ಟೆನ್ಸ್ನ ಒಂದೇ ಪದನ ಯಾವ ರೀತಿ 4 ಬೇರೆ ಬಳಸ್ತೀವಿ ಅಂತಂದ್ರೆ ನೋಡೋಣ. I see TV, ನಾನು TV ನೋಡುತ್ತೇನೆ. ಇದನ್ನ ಯು ಹಚ್ಚಿ ಮಾಡಿ. ನೆಕ್ಸ್ಟ್ ವಿ ಶಬ್ದ ಹಾಕಿ ನೋಡಿದೆ, ನಾವು ವಿ ಸಿ TV, ಸೇಮ್, ನಾವು TV ನೋಡುತ್ತೇವೆ. ನೆಕ್ಸ್ಟ್ ಯು ಹಚ್ಚಿ ಮಾಡಿದರೆ ಯು ಸಿ TV, ನೀನು TV ನೋಡುತ್ತೀಯ. ಆಮೇಲೆ ಸೀಸ್ ಅಂತ ಬರ್ಬೇಕು, ES ಬರ್ಬೇಕು. TV, ಅವನು TV ನೋಡುತ್ತಾನೆ. ಸೀಸ್ TV, ಅವಳು TV ನೋಡುತ್ತಾಳೆ. ಮತ್ತೆ ಇಟ್ ಸೀಸ್ TV, ಅದು TV ನೋಡುತ್ತದೆ. ಹಿಂಗೆ ನೀವು ಹೆಸರು ರಚನೆ ಬಳಸ್ಬೋದು. ರಾಮ ಸೀಸ್ TV, ರಾಮನು TV ನೋಡುತ್ತಾನೆ. ನೋಡಿ, ಇಲ್ಲಿ ಬಂತು. ಇಲ್ಲಿ ಅವನು ಅನ್ನೋ ಪದ ಯಾವ್ದು ಬಳಕೆ ಬದಲಾಗಿ ಬಳಸಿರ್ತೀವಿ. ಅವನು ಅಂತಂದು ವ್ಯಕ್ತಿಗೆ ವ್ಯಕ್ತಿ ಬದಲಾಗಿ ಬಳಸಿರ್ತೀವಿ. ಮತ್ತೆ ನೋಡಿ, ದೇ ಅನ್ನೋದು ಬಹುವಚನದು. ದೇ ಸಿ TV, ಅವರು TV ನೋಡುತ್ತಾರೆ. ಇನ್ನೊಂದು ನೆನ್ಪಿಟ್ಕೊಂಡ್ರು, ಏನಪ್ಪ ಅಂದ್ರೆ ಸಿಂಗಲ್, ಏಕವಚನ ವಚನಗಳಿಗೆ ನಾವು ಯಾವಾಗಲೂ ES ಹಚ್ಚಿ ಬಳಕೆ ವರ್ಬಲ್ಲಿ ಬಳಸ್ತೀವಿ. ಬಹುವಚನಗಳಿಗೆ
ಇ ಎಸ್ ಹಚ್ಚಲ್ಲ. ಅರ್ಥ ಆಯ್ತಾ? ಇದೇ ವ್ಯತ್ಯಾಸ. ಇಂಗ್ಲೀಷ್ ಅಟ್ಲೀಸ್ಟ್ ಇದನ್ನ ನೆನಪಿಡ್ಬೇಕು ಈ ರೀತಿ. ಅರ್ಥ ಆಯ್ತಾ? ಮತ್ತೆ ನಾವು ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟು ಇದನ್ನೇ ನಾವು ನೆಗೆಟಿವ್ ಮಾಡ್ತೀವಿ. ನೆಗೆಟಿವ್ ವಾಕ್ಯದಲ್ಲಿ ಪ್ರೆಸೆಂಟ್ ಟೆನ್ಸ್ನ ಬಳಕೆ ಮಾಡ್ತೀವಿ. ನೆಗೆಟಿವ್ ವಾಕ್ಯದಲ್ಲಿ ಹೆಂಗಪ್ಪ ಅಂದರೆ ನೋಡ್ಬೋದು. ಮತ್ತೆ ಇಲ್ಲಿ ನೋಡು, ನೆಗೆಟಿವ್ ವಾಕ್ಯ ಅಂದ್ರೆ ನಾಟ್ ಬಳಸಿ ಮಾಡುವಂಥದ್ದು ವಾಕ್ಯ. ಸೊ ಅಲ್ಲೇ ಪ್ರೆಸೆಂಟ್ ಟೆನ್ಸ್ನ ನಾಟ್ ಬಳಸಿ ಬಳಕೆ ಮಾಡುವಂಥದ್ದು ಹೆಂಗಪ್ಪ ಅಂದರೆ ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ಕೊಂತೀವಿ. ಒಂದು ವಾಕ್ಯನ ನೆಗೆಟಿವ್ ಮಾಡ್ಬೇಕಂದ್ರೆ ಡೂ ಡಸ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ಕೊಂತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಅದೇ ರೀತಿ ಪಾಸ್ಟ್ ಟೆನ್ಸಲ್ಲಿ ಇದ್ರನ್ನೇ ಪಾಸ್ಟ್ ವಾಕ್ಯನ ಬಳಕೆ ಮಾಡ್ಕೊಂತೀವಿ. ಡಿಡ್ ಅನ್ನು ಬಳಕೆ ಮಾಡ್ಕೊಂತೀವಿ ಪಾಸ್ಟಲ್ಲಿ ಪ್ರಶ್ನೆ ಮಾಡುವಾಗ. ಅರ್ಥ ತಿಳ್ಕೊಂಡಿರ್ಬೇಕು. ಇವೆರಡು ಹೆಲ್ಪಿಂಗ್ ವರ್ಬ್ ಇಂಪಾರ್ಟೆಂಟ್. ಎಕ್ಸಾಂಪಲ್ಲು ನೋಡಿದೆ, ಐ ಡೂ ನಾಟ್ ಸಿ ಟಿ ವಿ. ಇದನ್ನ ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ಕೋಬೇಕಿಲ್ಲ. ಸೊ ಇವಾಗ ನಾನು ಟಿ ವಿ ನೋಡುವುದಿಲ್ಲ. ನೋಡುವುದಿಲ್ಲ. ಸೊ ಇದನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ ಐ ಬೇಡ, ಯು ಡೂ ನಾಟ್ ಸಿ ಟಿ ವಿ. ನೀನು ಟಿ ವಿ ನೋಡುವುದಿಲ್ಲ. ನೆಗೆಟಿವ್ ವಾಕ್ಯ. ನೋಡಿ ಲಾಸ್ಟ್ ವಾಕ್ಯ ಏನಾದ್ರು ಬಂತು, ನಾಟ್ಗೆ ಪದಕ್ಕೆ ದಿಲ್ಲ ಅಂತ ಬಂತು, ನೋಡುವುದಿಲ್ಲ ಅಂತ ಅರ್ಥ ಬಂತು. ಅರ್ಥದ ನಕಾರಾತ್ಮಕವಾಗಿ ಹೇಳುವುದು, ಬರ್ತೀಯ ಅಂದಾಗ ಬರಲ್ಲ ಅಂತಂದು ಈ ರೀತಿ. ಮತ್ತೆ ವಿ ಡೂ ನಾಟ್ ಸಿ ಟಿ ವಿ ಈ ರೀತಿ. ಈ ಡೂ ಡಸ್ನು ಅಷ್ಟೇ ಸೇಮ್. ಇಲ್ಲಿ ಏನಲ್ಲ, ಡೂ ಡಸ್ ಸಿಂಗಲ್ ವಾಕ್ಯಗೆ ಡಸ್ ವಾಕ್ಯ ಬರ್ತದೆ, ಬಹುವಚನಕ್ಕೆ ಡೂ ಅಷ್ಟೇ ಬರ್ತದೆ. ಬಹುವಚನಕ್ಕೆ ಡೂ ಅಷ್ಟೇ ಬಂದರೆ ಡೂ ಹೆಚ್ಚು ಬಳಕೆ ಮಾತಾಡಬೇಕು. ಸಿಂಗಲ್ ವಾಕ್ಯಗೆ ಏಕವಚನಗಳಿಗೆ ಡಸ್ ಹೆಚ್ಚು ಬಳಕೆ ಮಾಡಬೇಕು ಇಷ್ಟೇ. ನೋಡಿ ಸಿಂಗಲ್ ವಾಕ್ಯ ಇದು ಬಹುವಚನ, ನಾವು ಟಿ ವಿ ನೋಡುವುದಿಲ್ಲ. ಮತ್ತು ಇಂಗ್ಲೀಷ್ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲ ಸಬ್ಜೆಕ್ಟ್ ಅನ್ಬೇಕು. ಯಾವ್ದಾದ್ರು ಸಬ್ಜೆಕ್ಟ್ ನಾನು, ಮತ್ತೆ ಕನ್ನಡದಲ್ಲಿ ಈ ಕಡೆಯಿಂದ ಬರ್ಬೇಕು. ಮೊದಲು ಸಬ್ಜೆಕ್ಟ್ ಅನ್ಕೊಂಡಿಂದ ಈ ಕಡೆಯಿಂದ ಪದಗಳು ಜೋಡಿಸ್ಕೊಂಡು ಬಂದು ಇದು ಕರ್ತ ಲಿಂಕ್ ಕೊಡ್ಬೇಕು. ಎಕ್ಸಾಂಪಲ್ ನಾನು ಏನು ಟಿ ವಿ ನೆಕ್ಸ್ಟ್ ಏನು ವರ್ಬ್ ಐತೆ, ಇದೇನು ಸಿ ಅಂದರೆ ನೋಡು, ಡು ನಾಟ್ ಅರ್ಥ ಏನು ಇದಿಲ್ಲ. ಸೊ ಈ ರೀತಿ. ನೆಕ್ಸ್ಟ್ ಏನಪ್ಪ, ಯು ಆಯ್ತಾ. ಆಮೇಲೆ ಬರೋದು ಇವಾಗ ಏನು ಬರ್ಬೇಕು, ಇಲ್ಲಿ ಹೇಳಿದ ಪ್ರಕಾರ ಸಿಂಗಲ್ ವಾಕ್ಯಗಳಿಗೆ ಅದೇ ಸಿಂಗಲ್ ವಾಕ್ಯಗಳು ಅಂದರೆ ಪ್ರಥಮ ಪುರುಷ ವಾಚಕಗಳಿಗೆ ಬರ್ತಾ ಡಸ್ ಬರ್ತದೆ. ಸೊ ಹಂಗಾಗಿ ಡಸ್ ನಾಟ್ ಸಿ ಟಿ ವಿ. ಅರ್ಥಾಯ್ತಾ? ಹಿಂಗೆ ಅವನು ಟಿ ವಿ ನೋಡಲ್ಲ. ಸಿ ಡಸ್ ನಾಟ್ ಸಿ ಟಿ ವಿ. ಅವಳು ಟಿ ವಿ ನೋಡಲ್ಲ. ಈ ರೀತಿ. ಇಟ್ ಡಸ್ ನಾಟ್ ಸಿ ಟಿ ವಿ. ಅದು ಟಿ ವಿ ನೋಡಲ್ಲ ಈ ರೀತಿ. ಮತ್ತೆ ಡೇ ಅನ್ನೋದೇ ಬಹುವಚನ, ಅವಾಗ ಮತ್ತೆ ಡಸ್ ಬರಲ್ಲ, ಯಾಕಂದ್ರೆ ಬಹುವಚನ. ಈ ಸಿಂಗಲ್ ವಚನ ಆದರೆ ಡಸ್ ಬರುತ್ತೆ. ಇವಾಗ ಬರುತ್ತೆ ಡೇ ಡೂ ನಾಟ್ ಸಿ ಟಿ ವಿ ಹಿಂಗೆ. ಸೊ ಇದು ವರ್ಬ್ ಆಗಿರುತ್ತೆ. ಮತ್ತೆ ನೆನ್ಪಿಡ್ಬೇಕು, ವರ್ಬ್ ಇವಾಗ ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟ್. ಸೊ ಇದು ತಲೆಯಲ್ಲಿರ್ಬೇಕು ಮುಖ್ಯವಾಗಿ. ನೋಡಿ ಈಗ ಇದನ್ನು ಅಸರ್ಟಿವ್ ಸೆಂಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ ಆಗಿ ಬಳಸಿದೆ. ಅಸರ್ಟಿವ್ ಅಂದ್ರೆ ಪಾಸಿಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಅಂದರೆ ನಾಟ್ ಹೆಚ್ಚು ಬಳಕೆ ಮಾಡೋದು. ನೆಗೆಟಿವ್ ಯಾವಾಗಲೂ ನೆಗೆಟಿವ್ ಆಗೋದು ಆ ರೀತಿ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದನ್ನೇ ನಾವು ಒಂದು ಟೆನ್ಸ್ನ WH ಕ್ವೆಶ್ಚನ್ ಅಂತ ಮಾಡ್ತೀವಿ, ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಮಾಡ್ತೀವಿ. ಇಂಟ್ರಾಗೇಟಿವ್ ಅಂದರೆ ಪ್ರಶ್ನೆ ಮಾಡುವಂಥದ್ದು. ಒಂದು ಯಾವಾಗ ನೀರು ಕೊಡ್ತೀಯ ಅಂದಾಗ ಕೊಡ್ತೀಯ ಅಂತ ಕೇಳೋದು, ಅಂದರೆ ಕೊಡ್ತೀಯಾ ಇಲ್ಲ ಆ ರೀತಿ. ಎಸ್ ಆರ್ ನೋ ಸೆಂಟೆನ್ಸ್ ಅಂತ ಆ ರೀತಿ. WH ಕ್ವೆಶ್ಚನ್ ಅಂದರೆ ಪ್ರಶ್ನೆ ಮಾಡೋದು, ಏಕೆ ಕೊಡಲ್ಲ. ಸೊ ಈ ರೀತಿ ಅದರಲ್ಲಿ ಏಕೆ ಕೊಡುವುದಿಲ್ಲ, ಏಕೆ ಕೊಡ್ತೀಯಾ ಅಂತ ಹಿಂಗೆ. ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. WH ಕ್ವೆಶ್ಚನ್ ಸೆಂಟೆನ್ಸ್ ಅಂತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ನೋಡ್ಬೋದು, ಇದನ್ನೇ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಬಳಕೆ ಮಾಡಿ ನೋಡ್ಬೋದು. ಹೆಂಗಂದರೆ ಒಂದೇದು ಏನು ಮಾಡಿದ್ವಿ ನಾವಲ್ಲಿ, ಐ ಸಿ
ಟಿವಿ ಅಂತ ಬರ್ದ್ವಿ. ಇದನ್ನ ಪ್ರಶ್ನೆ ಮಾಡ್ಬೇಕಂದ್ರೆ ನೆಗೆಟಿವ್ ಮಾಡ್ಬೇಕಂದ್ರೆ ಏನು ಬರ್ದ್ವಿ? ಐ ಡೂ ನಾಟ್ ಸಿ ಟಿವಿ ಅಂದ್ವಿ. ಹೌದಾ? ಈಗ ಇದನ್ನೇ ಪ್ರಶ್ನೆ ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ಈ ವಾಕ್ಯನ ಬಳಕೆ ಮಾಡ್ಬೇಕು ನಾವು ಇಲ್ಲಿ. ನೆಗೆಟಿವ್ ಆಗಿ ಇದರಲ್ಲಿ ಎರಡು ಬರ್ತವೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಪಾಸಿಟಿವ್ ಒಂದು ನೆಗೆಟಿವ್. ಸೊ ಪಾಸಿಟಿವ್ ಏನಪ್ಪ ಅಂದ್ರೆ ಐ ಪ್ರಶ್ನೆ ಮಾಡ್ಬೇಕಾದ್ರೆ ಏನು ಬರ್ಬೇಕು? ಮೊದಲು ಡೂ ಬರೋದ್ರಿಂದ ನೆಕ್ಸ್ಟ್ ಸಬ್ಜೆಕ್ಟ್ ತರಬೇಕು ಈ ಪ್ಲೇಸ್ಗೆ. ಡೂ ಐ ಆಮೇಲೆ ಏನದು ಸೇಮ್ ಬರ್ಬೇಕು. ಐ ಡೂ ಇದು ಬೇಡ, ನೆಗೆಟಿವ್ ಮಾಡಿದ್ರೆ ನಾಟ್ ಹಚ್ಕೋಬೇಕು ಇಲ್ಲಿ. ಡೂ ಐ ಸಿ ಟಿವಿ. ಪ್ರಶ್ನೆ, ನಾನು ಟಿವಿ ನೋಡ್ತೀನಾ? ನೋಡ್ತೀಯಾ ಅಥವಾ ನೋಡ್ತೀನಾ ಅಂತ. ಇದೇ ನೆಗೆಟಿವ್ ಮಾಡಿದ್ರೆ ಹೆಂಗ್ ಬರ್ತೀವ? ಡೂ ಐ ನಾಟ್, ಇಲ್ಲ ನಾಟ್ ಸಿ ಟಿವಿ ಅಂದ್ರೆ ನಾನು ಟಿವಿ ನೋಡುವುದಿಲ್ಲ, ನಾನು ಟಿವಿಯನ್ನು ನೋಡುವುದಿಲ್ವಾ ಅಂತ ಪ್ರಶ್ನೆ ಕೇಳಂಗ. ಎಸ್ ಇದ್ರೆ ಎಸ್, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಸೊ ಈ ರೀತಿ ಎಲ್ಲ ವಾಕ್ಯನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ವಿ ಬಳಸಿ ಮಾಡ್ಬೋದು. ಡೂ ವಿ ಸಿ ಟಿವಿ, ನಾವು ಟಿವಿ ನೋಡಿದ್ವಾ? ಟಿವಿ ನೋಡಿದೇವಾ? ಹಿಂಗೆ ಕನ್ನಡ ನಮ್ಮ ಭಾಷೆಗೆ ಅನ್ಕೋಬೋದು, ಅದ್ರಿಗೆ ಏನು ತಪ್ಪಲ್ಲ. ಮತ್ತೆ ನಾವು ನೋಡಿಲ್ಲ ಅಂದ್ರೆ ಡೂ ವಿ ನಾಟ್ ಸಿ ಟಿವಿ, ನಾವು ಟಿವಿ ನೋಡಲಿಲ್ವಾ? ಇದನ್ನೇ ನಾವು ಹೆಚ್ಚಿಗೆ ಮಾತಾಡ್ಬೋದು. ಮತ್ತು ನೆಕ್ಸ್ಟ್ ಏನಂದ್ರೆ ಡಸ್ ಹಚ್ಚಿ, ಡಸ್ ಇ ಸಿ ಟಿವಿ. ಸೊ ನೆಗೆಟಿವ್ ಮಾಡಿದ್ರೆ ಡಸ್ ಇ ನಾಟ್ ಸಿ ಟಿವಿ. ಹಿಂಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು. ಸೊ ಇಷ್ಟು ಒಂದು ಟೆನ್ಷನ್ ನಿಮ್ಗೆ ಭಾಷೆ ಅಂತ ಹೇಳ್ತಾರೆ. ಇದರರ್ಥ ಅವನು ಟಿವಿ ನೋಡ್ತಾನ. ಪ್ರಶ್ನೆ, ಇದು ನಾಟ್ ಹಚ್ಚಿ ಬಳಸಿದ ಅವನು ಟಿವಿ ನೋಡೋದಿಲ್ವಾ? ನೆಕ್ಸ್ಟ್ ಡಬ್ಲ್ಯೂ ಎಚ್ ಪ್ರಶ್ನೆ ಹೆಚ್ಚು ಬಳಕೆ ಮಾಡಿದ್ರೆ ಸೇಮ್ ಇದೇ ವಾಕ್ಯನ ಹೆಂಗೆ ಕೇಳ್ಬೋದು? ಪ್ರಶ್ನೆ ಮಾಡಿ ಕೇಳಿದ್ರೆ ವೈ ಎಚ್ ನೋಡೋಣ. ಡಬ್ಲ್ಯೂ ಎಚ್ ಅಂದರೆ ಹೂ, ವಾಟು, ವೆನ್ನು, ವೈ ಈ ರೀತಿ ಬಳಕೆ ಮಾಡುವಂಥ ಡಬ್ಲ್ಯೂ ಎಚ್ ಇಂದ ಬಳಕೆ ಮಾಡಿಸೋದ್ರಿಂದ ಡಬ್ಲ್ಯೂ ಎಚ್ ಕ್ವಶನ್ ಅಂತ. ವೈ ಡೂ ಐ ಸಿ ಟಿವಿ, ನಾನು ಏಕೆ ಸೇಮ್ ಟಿವಿ ನೋಡಬೇಕು ಅಂತ. ಇದನ್ನ ನೆಗೆಟಿವ್ ಮಾಡಿದ್ರೆ ವೈ ಡೂ ಐ ನಾಟ್ ಸಿ ಟಿವಿ, ನಾವು ಏಕೆ ಟಿವಿ ನೋಡಬೇಕು? ಸೊ ಈ ರೀತಿ ಪ್ರಶ್ನೆ ಮಾಡೋದು ಡಬ್ಲ್ಯೂ ಎಚ್ ಬಳಕೆ ಮಾಡ್ಕೊಂಡು. ಇದಕ್ಕೆ ನಾವು ಡಬ್ಲ್ಯೂ ಎಚ್ ಇದಂತೀವಿ. ಇದನ್ನೇ ಸೇಮ್ ಎಲ್ಲದಕ್ಕೂ ಬಳಕೆ ಮಾಡ್ಬೋದು. ವೈ ಡೂ ಡಸ್, ಇದಕ್ಕೆ ಈ ಬಂದರೆ ಡಸ್, ಅಥವಾ ಈ ಬಂದಿಲ್ಲ ಅಂದರೆ ಇಲ್ಲಿ ಅಂದರೆ ಯು ಇತ್ತಂದರೆ ಡೂ. ಸೊ ಈ ರೀತಿ ಹಚ್ಕೊಂಡು ಡಬ್ಲ್ಯೂ ಎಚ್ ಇದನ್ನು ಈ ಟೆನ್ಸನ್ನು ನೋಡ್ತೀವಿ ನಾವು. ಒಂದು ಟೆನ್ಸನ್ನು ಈಗ ನಾವು ಟೆನ್ಸಲ್ಲಿ 12 ಇವು ನೋಡಿದ್ವಿ. ಟೆನ್ಸನ್ನು 3 ಭಾಗ ಮಾಡಿದ್ವಿ. ಹೌದಾ? ಈ 3 ಭಾಗನ ನಾವು ಏನು ಮಾಡಿದ್ವಿ? 12 ಟೆನ್ಸ್ಗಳಾಗಿ ಟೋಟಲ್ ಆಗಿ 4 ಭವಿಷ್ಯದ 4, ಭೂತಕಾಲದ 4, ಭವಿಷ್ಯದ 4, ಫ್ಯೂಚರಲ್ಲಿ 4 ಸೇರಿ ಇದು ಮಾಡಿದ್ವಿ. ಮತ್ತು ಈ 4 ಟೆನ್ಸಲ್ಲಿ 1ನೇ ಟೆನ್ಸ್ನ ನಾವು ಅಸರ್ಟಿವ್, ಪಾಸಿಟಿವ್, ನೆಗೆಟಿವ್ ಅಂತ ಮಾಡಿದ್ವಿ. ಮತ್ತು ಇದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಬಳಕೆ ಮಾಡ್ತೀವಿ. ಇದರಲ್ಲಿ ಮತ್ತೆ ಇಂಟ್ರಾಗೇಟಿವ್ ಅಥವಾ ಈ ಟೆನ್ಸಲ್ಲಿ 2 ಮಾತು, ಅದರಲ್ಲಿ ನೋ ಒಂದು ಎಸ್ ಅಂತ, ಮತ್ತೆ ಇಂಟ್ರಾಗೇಟಿವ್ ಆಯ್ತು. ಆಮೇಲೆ ಡಬ್ಲ್ಯೂ ಎಚ್ ಅಂತ, ಡಬ್ಲ್ಯೂ ಎಚ್ ಬಳಕೆ ಮಾಡಬಾರ್ದು. ಹೂ, ವೈ ಅಂತ ಡಬ್ಲ್ಯೂ ಎಚ್. ಇದರಲ್ಲಿ 4, ಇದರಲ್ಲಿ ನೋ ಮತ್ತು ಎಸ್ ಈ ರೀತಿ. ಸೊ ಇಲ್ಲಿವರೆಗೆ ನೋಡಿದ್ದು ಈ ಸ್ಟೆಪ್ ಈ 4 ಟೆನ್ಸ್ಗೂ 4 ಟೆನ್ಸ್ಗೂ ಅಪ್ಲೈ ಆಗ್ತದೆ. ಆವಾಗ ಒಂದು ಟೆನ್ಸ್ ಕಂಪ್ಲೀಟ್ ಆಗ್ತದೆ ತಿಳ್ಕೊಳೋದು. ಇದನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಲೆಗಿಡಬೇಕು. ಮತ್ತು ಬರುವಂಥ ಪ್ಯಾಟರ್ನ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನೋದು ತಲೆಗಿಡಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇಷ್ಟೇ ಗೊತ್ತೇ.